Welcome to Shri Vagdevi Tarot channel. Here is your future prediction with tarot card guidance. ನಮಸ್ತೆ ಕರ್ಕಾಟಕ ರಾಶಿಯವರ ಆಗಸ್ಟ್ 2026 ಹೇಗಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಹೊಸ ಪಾಪು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸಮಥಿಂಗ್ ಏನೋ ಬುದ್ಧಿವಂತಿಕೆಯಿಂದ ನಿಮ್ಮನ್ನ ಯಾರೋ ಟ್ರ್ಯಾಪ್ ಮಾಡ್ತಿದ್ದಾರೆ, ಮರಳು ಮಾಡ್ತಿದ್ದಾರೆ. ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನುವಂಥ ಎನರ್ಜಿ ಇದೆ ಇಲ್ಲಿ. ಸೊ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಜೊತೆಗೆ ಸಮಥಿಂಗ್ ಏನು ಮಾರ್ಕೆಟಿಂಗ್ ಸ್ಕಿಲ್ ತರ ಇಲ್ಲಿ ಇದೆ ಎನರ್ಜಿ. ಸೊ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಇರಿ. ನಿಮ್ಮ ಮಧ್ಯಾಹ್ನ ಇರುವಂತಹ ನೆಗೆಟಿವ್ ಜನಗಳ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಒಂದಷ್ಟು ದುಷ್ಟ ಶಕ್ತಿಗಳನ್ನ ಅಥವಾ ದುಷ್ಟ ಜನರನ್ನ ನಿಮ್ಮ ಜೀವನದಿಂದ ದೂರ ಮಾಡ್ಕೊಳ್ಬೇಕು ಅಂದ್ರೆ ನೀವು ಒಂದಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನನ ಪಡಬೇಕು. ನಿಮ್ಮ ಬುದ್ಧಿವಂತಿಕೆಯನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಒಬ್ರಿಗೊಬ್ರು ಸಹಾಯಕರಾಗಿ ಒಗ್ಗಟ್ಟಲ್ಲಿ ನಿಲ್ಬೇಕು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸಾಕಷ್ಟು ಹಿಡನ್ ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ ಎಲ್ಲ ನಿಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುವಂತ ಸಾಧ್ಯತೆಗಳು ಕೂಡ ಇದೆ. ಜೀವನದಲ್ಲಿ ಹಾಗೆ ಇದ್ರೆ ಏನೂ ಆಗೋದಿಲ್ಲ. ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಹಳೇದು ಕಳೆದು ಹೋಗಿರೋ ವಿಚಾರಗಳ ಬಗ್ಗೆ, ಪಾಸ್ಟ್ ಎನರ್ಜಿ ಬಗ್ಗೆ ಯೋಚನೆ ಮಾಡ್ತಾ ಟೈಮನ್ನ ವೇಸ್ಟ್ ಮಾಡಬೇಡಿ ಅನ್ನುವಂಥದ್ದು ಇದೆ. ನ್ಯೂ ಬಿಗಿನಿಂಗ್ ಬರುವಂಥದ್ದು, ಜೊತೆಗೆ ಗ್ರೋತ್ ಬರುವಂಥದ್ದು, ಸಾಕಷ್ಟು ನಿಮ್ಗೆ ಗೊತ್ತಿಲ್ದಿರುವಂಥ ರೀತಿಲಿ ನಿಮ್ಮ ಜೀವನದ ಹಾದಿ, ಭವಿಷ್ಯದ ಹಾದಿ ತಕ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಕೆಲಸ ಕಾರ್ಯಗಳು ಡಿಲೇ ಆಗಿರಬಹುದು. ಸೊ ಅದು ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅವಕಾಶಗಳು ಬರುವಂಥದ್ದು, ಫಾರಿನಿಂದ ಅವಕಾಶಗಳು ಬರುವಂಥದ್ದು, ಫಾರಿನಿಗೆ ಹೋಗುವಂಥದ್ದು, ಒಂದಷ್ಟು ಹೈ ಸೆಕ್ಯೂರ್ ಜಾಬ್ ನಿಮ್ಗೆ ಸಿಗತ್ತೆ, ಮತ್ತೆ ನಿಮ್ಗೆ ಹೈ ಸೆಕ್ಯೂರಿಟಿ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮತ್ತು ನಿಮ್ಮ ಕರ್ಮದ ಎಂಡಿಂಗ್ ಆಗಿದೆ. ಇಲ್ಲಿ ಅಷ್ಟು ಥರ್ಡ್ ಸಿಚುವೇಶನ್ ಇರಬಹುದು, ಕಾರ್ಮಿಕ ರಿಲೇಶನ್ಶಿಪ್ ಇರಬಹುದು, ಇದೆಲ್ಲವೂ ಕೂಡ ಎಂಡ್ ಆಗಿದೆ ಅನ್ನುವಂಥದ್ದು ಇದೆ. ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಆದಷ್ಟು ಬೇಗ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಆ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಿಗೆ ಬದಲಾವಣೆನ ತರೋದ್ರ ಜೊತೆಗೆ, ನಿಮ್ಗೆ ಕೆಲವು ಸತ್ಯಗಳನ್ನ ತಿಳ್ಕೊಡೋದ್ರ ಜೊತೆಗೆ ಒಂದಷ್ಟು ಹೊಸ ಭರವಸೆನ ಕೂಡ ತಂದ್ಕೊಡುತ್ತೆ. ಜೊತೆಗೆ ಸ್ಟ್ರಾಂಗ್ ಆಗಿ ನಿಲ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರದಲ್ಲಿ ಫ್ಯಾಮಿಲಿ ನಿಮ್ಗೆ ಸಪೋರ್ಟಿವ್ ಆಗಿ ನಿಲ್ಲುವಂಥದ್ದು, ಒಂದು ಹೊಸ ಫ್ಯಾಮಿಲಿ ಬರುವಂಥದ್ದು, ಅಥವಾ ನೀವೇ ಮ್ಯಾರೇಜ್ ಆಗಿ ಒಬ್ಬ ಫ್ಯಾಮಿಲಿ ಪರ್ಸನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಪಾಪು ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. 18, 22, 20 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 182 ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಚಂದ್ರ ಮತ್ತೆ ಯುರನಸ್ ಮತ್ತೆ ಮಾರ್ಸ್ ಎನರ್ಜಿ, ಮಂಗಳ ಗ್ರಹದ ಎನರ್ಜಿ ನಿಮ್ಗೆ ಒಂದಷ್ಟು ಪಾಸಿಟಿವಿಟಿನ ತಂದ್ಕೊಡ್ತಾ ಇದೆ ಅನ್ನುವಂಥದ್ದು ಇದೆ. ಬ್ಲೂ ಕಲರ್, ಗ್ರೀನ್ ಕಲರ್, ಬ್ರೌನ್ ಕಲರ್, ಅಗೇನ್ ಒಂದು ಯಾವ ಕಲರ್ ಹೇಳ್ತಾರೆ ಅದು, ಸಮಥಿಂಗ್ ವೈಟ್ ತರ ಇರಲ್ಲ, ಸಮಥಿಂಗ್ ಆಫ್ ವೈಟ್ ಅಂತೀವಲ್ಲ, ಆ ಥರದ್ದು ಸಮಥಿಂಗ್ ಏನೋ ಕಲರ್ ನಿಮ್ಗೆ ಪಾಸಿಟಿವಿಟಿನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಈ ಸೂರ್ಯಗ್ರಹಣ, ಚಂದ್ರಗ್ರಹಣ ಕೂಡ ನಿಮ್ಮ ಜೀವನಕ್ಕೆ ಒಂದು ಕಾರ್ಮಿಕ್ ಸರ್ಕಲ್ ಅನ್ನ ಎಂಡ್ ಮಾಡಿ ಒಂದು ಹೊಸ ನ್ಯೂ ಬಿಗಿನಿಂಗ್ ಅನ್ನ ನಿಮ್ಮ ಲೈಫಿಗೆ ತಂದ್ಕೊಡೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಈ ತಿಂಗಳ ಎಲ್ಲ ಹಬ್ಬಗಳು ನಿಮ್ಗೆ ಫೈನಾನ್ಷಿಯಲಿ ಸಕ್ಸಸ್ ಅನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನ ಒಂದು ರೀತಿ ಶಾಂತ ಸರೋವರದ ರೀತಿ ಇರುತ್ತೆ. ಜೊತೆಗೆ ಒಂದಷ್ಟು
ಮೆಂಟಲ್ ಕ್ಲಾರಿಟಿ ಕೂಡ ಸಿಗುತ್ತೆ. ಎಲ್ಲ ಸತ್ಯಗಳು ಗೊತ್ತಾದ್ಮೇಲೆ ನೀವು ಕೂಲ್ ಆಗ್ಬಿಡ್ತೀರಾ. ಮತ್ತೆ ನಿಮ್ಗೆ ಯಾರ್ ಜೊತೆನೂ ಮಾತಾಡ್ಬೇಕು ಅಂತ ಅನ್ಸೋದಿಲ್ಲ. ಸಾಕಷ್ಟು ಸೈಲೆಂಟ್ ಆಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಆದ್ರೆ ನಿಮ್ಮ ಕೆಲಸದ ವಿಚಾರಕ್ಕೆ ಯಾರಾದ್ರೂ ತೊಂದ್ರೆ ಕೊಟ್ರೆ ನೀವು ಯಾವುದೇ ರೀತಿಯ ಎಕ್ಸ್‌ಕ್ಯೂಸಸ್ ಕೊಡೋದಿಲ್ಲ ಅಲ್ಲಿ. ನಿಮ್ಗೆ ಏನೇ ನೋವು ಮಾಡಿದ್ರು ನೀವು ಸುಮ್ನೆ ಇರ್ತೀರಾ. ನಿಮ್ ಬಗ್ಗೆ ಎಷ್ಟೇ ಮಾತಾಡಿದ್ರು ನೀವು ಸುಮ್ನೆ ಇರ್ತೀರಾ. ಅದೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದ್ರೆ, ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ನಿಮ್ಗೆ ತಡೆಯೋದಕ್ಕಾಗೋದಿಲ್ಲ. ತುಂಬಾ ಒಂದು ಅಗ್ರೆಸಿವ್ ಎನರ್ಜಿಗೆ ಹೋಗ್ತೀರಾ. ಹಾಗೆ ಹೋಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ. ಬಟ್ ನಿಮ್ಮ ಶತ್ರುಗಳೆಲ್ಲ ಒಂದು ಗ್ರೂಪ್ ತರ ಗ್ರೂಪಿಸಮ್ ಇಂದ ತೊಂದ್ರೆನ ಮಾಡ್ತಿದ್ದಾರೆ. ಅಂಥದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಎಂ ಲೆಟರ್ ಇಂದ ಅಥವಾ ಎಂ ಲೆಟರ್ ಮತ್ತೆ ಬಿ ಲೆಟರ್ ಮತ್ತೆ ಪಿ ಲೆಟರ್ ಮತ್ತೆ ಓ ಲೆಟರ್ ಇಂದ ಮತ್ತೆ ಎನ್ ಲೆಟರ್, ಎ ಲೆಟರ್, ಝಿ ಲೆಟರ್, ಹೆಚ್ ಲೆಟರ್, ಅಯ್ಯೋ! ಆಲ್ಮೋಸ್ಟ್ ಎಲ್ಲ ಲೆಟರು ಇದೆ ಇಲ್ಲಿ. ಎಲ್ಲಾ ಲೆಟರ್ ಅವರು ನಿಮ್ಗೆ ತೊಂದ್ರೆ ಮಾಡ್ತಿದ್ದಾರೆ. ಸದ್ಯಕ್ಕೆ ನಿಮ್ಗೆ ಯಾರಾದ್ರೂ ಒಳ್ಳೇದ್ ಬಯಸ್ತಾ ಇದ್ರೆ ಅದು ಓನ್ಲಿ ಜಿ ಲೆಟರ್, ಗಾಡ್ ಲೆಟರ್ ಅಷ್ಟೇನೆ. ದೇವ್ರು ಒಂದೇ ನಿಮ್ಗೆ ಒಳ್ಳೇದನ್ನ ಬಯಸ್ತಾ ಇರೋದು. ಬಟ್ ದೇವ್ರು ತನ್ನ ಡಿವೈನ್ ಟೈಮಿಂಗ್ ಅಲ್ಲಿ ನಿಮ್ಗೆ ಏನು ಕೊಡ್ಬೇಕು ಅನ್ಕೊಂಡಿದಾರೋ ಅದನ್ನ ಕೊಡ್ತಿದ್ದಾರೆ. ಈ ಒಂದು ನೆಗೆಟಿವ್ ಜನಗಳಿಂದ ನಿಮ್ಮನ್ನ ತಗೊಂಡ್ ಹೋಗಿ ಒಂದು ಹೊಸ ಜಗ ಜಗಕ್ ಒಂದು ಹೊಸ ಜಗತ್ತಿ ಅಯ್ಯಯ್ಯೋ! ಒಂದು ಹೊಸ ಜಗತ್ತಿಗೆ, ಒಂದು ಹೊಸ ಜಾಗಕ್ಕೆ ಭಗವಂತ ನಿಮ್ಮನ್ನ ತಲುಪಿಸ್ತಾ ಇದ್ದಾನೆ. ನಿಮ್ಮ ಮುಂದಿನ ಹಾದಿ ಒಂದು ಹೊಸಾನೇ ಅನ್‌ಫೋಲ್ಡಬಲ್ ರೀತಿಲಿ ನಿಮ್ಮ ಮುಂದಿನ ಬದುಕಿನ ಹಾದಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ. ಜೊತೆಗೆ ಸಾಕಷ್ಟು ಸ್ಪೀಡ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಗ್ರೋತ್ ತುಂಬಾ ಚೆನ್ನಾಗಿರೋದ್ರಿಂದ ನಿಮ್ಮ ಗ್ರೋತ್ ಕಡೆನೆ ಹೆಚ್ಚಿನ ಗಮನನ ಕೊಡಿ. ಕಮ್ಯುನಿಕೇಷನ್ ಕಡೆ ಗಮನನ ಕೊಡಿ. ಗ್ರೀನ್, ಬ್ರೌನ್, ಪಿಂಕ್, ಬ್ಲೂ ಕಲರ್ ಅಂದಿದ ತಕ್ಷಣ ಬರೀ ಅದೇ ಕಲರ್ ಅಂತಲ್ಲ. ಸೊ ವಾಟೆವರ್ ಕಲರ್ ನಿಮ್ಗೆ ಸರಿ ಅನ್ಸುತ್ತೋ ಅದನ್ನ ಹಾಕೊಂಬೋದು. ಬಟ್ ಇಲ್ಲಿ ಹೇಳಿದಷ್ಟೇನೆ. ತುಂಬಾ ಖುಷಿಯಾಗಿರ್ತೀರಾ, ತುಂಬಾ ಸಂತೋಷವಾಗಿ ಇರ್ತೀರಾ. ಜೊತೆಗೆ ಸಾಕಷ್ಟು ಹೊಸ ಫ್ರೆಂಡ್ಶಿಪ್ ಕೂಡ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಹೊಸ ಫ್ರೆಂಡ್ ಝೋನ್ ಅಲ್ಲಿ ಹಳೆ ಫ್ರೆಂಡ್ ಝೋನ್ ಅನ್ನ ಮರ್ತ್ ಹೋದ್ರಿ ಅಂತ ಒಂದ್ ಸ್ವಲ್ಪ ಮುನ್ಸ್ಕೊಳ್ಳೋ ಅಂಥದ್ದು ಕೂಡ ಇದೆ. ಎಕ್ಸ್ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಅದಕ್ಕೆ ಒಂದಷ್ಟು ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸ್ವತಂತ್ರವಾಗಿ ಇರ್ತೀರಾ. ದೇವರ ಆಶೀರ್ವಾದ ನಿಮ್ಗೆ ತುಂಬಾ ಚೆನ್ನಾಗಿದೆ. ಗೌರ್ಮೆಂಟ್ ಜಾಬ್ ಆಗುವಂಥದ್ದು ಕೂಡ ಇದೆ. ಸೊ ಗೌರ್ಮೆಂಟ್ ಜಾಬ್ ಆಗುವಂಥದ್ದು ಅಥವಾ ಮನೆ ದೇವರ ವಿಚಾರವಾಗಿ ನಿಮ್ಗೆ ಸಾಕಷ್ಟು ಭರವಸೆ ಸಿಗುವಂಥದ್ದು, ಕ್ಲಾರಿಟಿ ಸಿಗುವಂಥದ್ದು ಕೂಡ ಇದೆ. ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಇದೆ. ಸಿಕ್ಕಾಪಟ್ಟೆ ಒಂದು ಗುಡ್ ನ್ಯೂಸ್ ತರ ಇದೆ. ಅಟ್ ದಿ ಸೇಮ್ ಟೈಮ್ ನೆಗೆಟಿವ್ ಜನಗಳ ಒಂದು ಗ್ರೂಪ್ ನಿಮ್ಗೆ ತೊಂದ್ರೆ ಮಾಡೋದಕ್ಕೆ ಕಾಯ್ತಾ ಇದೆ. ಸೊ ಈಗ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಬೇಕಾಗಿರುವಂತ ಸಮಯ. ಚೇಂಜಸ್ ಬರ್ತಾ ಇದೆ. ಸೊ ಕರ್ಕಾಟಕ ರಾಶಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಮೇ ಬಿ ನಿಮ್ಮ ರಾಶಿಯವರೇ ನಿಮ್ಗೆ ಚೇಂಜಸ್ ನ ತಂದ್ಕೊಡ್ಬಹುದು. ಆ ಥರ ಕೂಡ ಇದೆ. ಸೊ ಎಸ್, ನಿಮ್ಮನ್ನ ಒಂದ್ ರೀತಿ ಮೂಗ್ ದಾರ ಹಾಕೋದು ಅಂತಾರಲ್ಲ, ಆ ರೀತಿ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರನ್ನೋ ಕಳಿಸ್ಕೊಡ್ತಾ ಇದ್ದಾರೆ ಆ ದೇವಿ ಅನ್ನುವಂಥದ್ದು ಕೂಡ ಇದೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸೋ ಮೆನಿ ಚೇಂಜಸ್ ಇನ್ ಯುವರ್ ಲೈಫ್ ಅನ್ನುವಂಥದ್ದು. ಎಲ್ಲವೂ ಕೂಡ ಪಾಸಿಟಿವ್ ಬದಲಾವಣೆನೇ ಇದೆ. ಸೊ ಗೌರ್ಮೆಂಟ್ ನಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗುವಂಥದ್ದು, ಮ್ಯಾರೇಜ್ ಆಗುವಂಥದ್ದು, ಜಾಬ್ ಬರುವಂಥದ್ದು, ಫೈನಾನ್ಷಿಯಲಿ ಸಕ್ಸಸ್ ಬರುವಂಥದ್ದು, ಲೈನ್ ಪೋರ್ಟಲ್ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲನ ತಂದ್ಕೊಡುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಆಶೀರ್ವಾದನ ತಂದ್ಕೊಡುತ್ತೆ. ಸಾಧ್ಯ ಆದ್ರೆ ರಾಧಾಕೃಷ್ಣ ಟೆಂಪಲ್‌ಗೆ ಹೋಗ್ಬಿಟ್ಟು ಬನ್ನಿ. ಹರೇ ರಾಮ ಹರೇ ಕೃಷ್ಣ ಮಂತ್ರನ ಜಪ ಮಾಡಿ. ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಂಚೂರು ರಾಹು ಶಾಂತಿ ಮಾಡ್ಕೊಂಡ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ ನಂಗೆ. ಸೊ ಮಾಡ್ಕೊಳ್ಳಿ. ನಿಮ್ಮ ಕೆಲಸದ ವಿಚಾರವಾಗಿ ಒಂದೊಳ್ಳೆ ಗುರು ನಿಮ್ಗೆ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಟೇಕ್ ಕೇರ್. ಬಾಯ್. ನಮಸ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತೀನಿ. ಜೊತೆಗೆ ನಿಮ್ಮೆಲ್ಲ ಕನಸುಗಳು ನನಸಾಗ್ಲಿ. ಈ ತಿಂಗಳ ಎಲ್ಲ ಹಬ್ಬಗಳಿಗೂ ಕೂಡ ನಿಮ್ಗೆ
ಮುಂಚಿತವಾಗಿ ಶುಭಾಶಯಗಳು. ಜೊತೆಗೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.